ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಪಾಪ ಏನೋ ಕಡದು ಗುಡ್ಡೆ ಹಾಕ್ತಾರಂತೆ ಅವರು. ಹಾಗಾಗಿ ಅವ್ರಿಗೊಂದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲಿ ಇವ್ರು ಏನೆಲ್ಲ ಮಾಡ್ತಾರಂತೇಳಿ. ನೋಡಿ, ಈಗ ಅಲ್ಲಿ ಏನು ಮಾಡಿದ್ದಾರೆ, ನಾಳೆಯಿಂದ ವಿಧಾನಸಭೆ ಲಾಂಜ್ನಲ್ಲಿ ಶಾಸಕರಿಗೆ ಮಸಾಜ್ ಚೇರ್ ಸೌಲಭ್ಯ ಸಿಗ್ತಾ ಇದೆ ಅಂತೆ. ಯಾಕೆ ಮಸಾಜ್ ಮಾಡೋರನ್ನೇ ಕರೆಸ್ಬಿಡಿ, ಬೆಟ್ರ್ ಅಲ್ವಾ? 15 ರೀಕ್ಲೈನರ್ ಚೇರಿಗೆ ದಿನಕ್ಕೆ 1200 ರೂಪಾಯಿ ಬಾಡಿಗೆ ಅಂತೆ. 2 ಮಸಾಜ್ ಚೇರು, 1 ಚೇರ್ ದಿನಕ್ಕೆ 10,000 ರೂಪಾಯಿ ಬಾಡಿಗೆ ಕೊಟ್ಟು ತರಿಸಿದಾರಂತೆ. ನೋಡಿ, ಕೇಳಿಸ್ಕೊಳ್ಳಿ. ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇಲ್ಲಿನ ಶಾಸಕರುಗಳಿಗೆ ಅಂದ್ರೆ ಆರಾಮವಾಗಿ ಕೂರಬೇಕು ಮತ್ತೆ ಅವರಿಗೆ ಮಸಾಜ್ ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೆ ಎರಡು ಕಾರಣದಿಂದಾಗಿ ಎರಡು ರೀತಿಯ ಚೇರ್ಗಳನ್ನ ತರಿಸಲಾಗಿದೆ. ನಾವೀಗ ವಿಧಾನಸಭೆಯ ಲಾಂಜ್ನಲ್ಲಿ ಇರುವಂತಹ ರಿಕ್ಲೈನರ್ ಚೇರ್ಗಳನ್ನ ನೋಡ್ತಾ ಇದೀವಿ. ಈ ರೀತಿಯ ಸುಮಾರು 15 ಕುರ್ಚಿಗಳನ್ನ ಅಂದ್ರೆ ಒಂದು ದಿನಕ್ಕೆ 1200 ರೂಪಾಯಿ ಬಾಡಿಗೆಯನ್ನ ಕಟ್ಟುವ ರೀತಿಯಲ್ಲಿ ಸುಮಾರು 15 ಅಂದ್ರೆ ಆಡಳಿತ ಪಕ್ಷದ ಮೊಗಸಾಲೆಯ ಭಾಗಕ್ಕೆ 10 ಮತ್ತು ವಿರೋಧ ಪಕ್ಷದ ಮೊಗಸಾಲೆ ಭಾಗಕ್ಕೆ 5, ಒಟ್ಟು 15. ಅದೇ ರೀತಿಯಲ್ಲಿ ಮಸಾಜ್ ಚೇರುಗಳನ್ನ ಎರಡು ಕಡೆಗೆ ಒಂದೊಂದು ರೀತಿಯಲ್ಲಿ, ಅದು ಕೂಡ ಒಂದು ಚೇರ್ಗೆ ಒಂದು ದಿನಕ್ಕೆ 10,000 ಬಾಡಿಗೆ ರೀತಿಯಲ್ಲಿ 2 ಚೇರಿಂದ 20,000 ರೂಪಾಯಿ ಬಾಡಿಗೆ ಆಗುತ್ತೆ ಪ್ರತಿದಿನಕ್ಕೆ. ನಾವೀಗ ನೋಡ್ತಾ ಇರುವಂತದ್ದು ಇದೆಲ್ಲವೂ ಕೂಡ ರಿಕ್ಲೈನರ್ ಚೇರ್ಗಳು ಮತ್ತು ಎಲೆಕ್ಟ್ರಿಕ್ ಪವರ್ ಕೂಡ ಇದಕ್ಕೆ ಅಂದ್ರೆ ಇಲ್ಲಿ ಮಸಾಜ್ ಮಾಡುವ ಇದರಲ್ಲೂ ಕೂಡ ಮಸಾಜಿಂಗ್ ಅನ್ನುವಂಥ ವ್ಯವಸ್ಥೆ ಇರುತ್ತೆ. ರಿಕ್ಲೈನರ್ ಆರಾಮಾಗಿ ಕೂತು ಮತ್ತು ಎಲೆಕ್ಟ್ರಿಕ್ ಪವರ್ ಕೂಡ ಸಪ್ಲೈ ಇದೆ ಇದಕ್ಕೆ. ಆ ಪವರ್ ಸಪ್ಲೈ ಮೂಲಕವಾಗಿ ಶಾಸಕರು ಆರಾಮಾಗಿ ಕೂರ್ಬೋದು. ಯಾಕಂದ್ರೆ ನಾವು ಇಲ್ಲಿ ನೋಡಬಹುದು ಅದನ್ನ ಎಲೆಕ್ಟ್ರಿಕ್ ಪವರ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತ ಐಟಮ್ಗಳು ಇರುವಂತದ್ದು ಇದು ಫುಲ್ ಕವರ್ ಆಗಿದೆ ಕೂಡ. ಹಾಗೆ ಅದೇ ರೀತಿಯಲ್ಲಿ ಮಸಾಜ್ಗೆ ಸಂಬಂಧಪಟ್ಟ ಹೇಳೋದಾದ್ರೆ ಕೂಡ ಇಲ್ಲಿ ಮಸಾಜ್ಗೆ ಸಂಬಂಧಪಟ್ಟಂತಹ ಕುರ್ಚಿಗಳು ನೋಡ್ತಾ ಇದೀವಿ. ಇದು ಶಾಸಕರುಗಳಿಗೆ ಮಸಾಜ್ ಮಾಡುವಂತಹ ಆರಾಮದಾಯಕವಾದ ಒಂದು ಕುರ್ಚಿ. ಇಲ್ಲಿ ಆರಾಮಾಗಿ ಕುತ್ಕೊಂಡಾಗ ಅವರಿಗೆ ಮಸಾಜ್ ಮಾಡುವಂತ ವ್ಯವಸ್ಥೆ ಇದೆ. ಈ ರೀತಿಯದ್ದು ಸುಮಾರು ಆಡಳಿತ ಪಕ್ಷದ ಕಡೆ ಒಂದು ಮತ್ತು ವಿರೋಧ ಪಕ್ಷದ ಕಡೆಗೆ ಒಂದು, ಒಟ್ಟು 2 ಕುರ್ಚಿಗಳನ್ನ ಬಾಡಿಗೆಗೆ ಪಡೆದುಕೊಳ್ಳಲಾಗಿದೆ. ಇದಕ್ಕೆ ಸ್ಯಾಂಪಲ್ ಆಗಿ ಬಾಡಿಗೆ ಅನ್ನುವಂಥದ್ದು ಸುಮಾರು ಒಂದು ದಿನಕ್ಕೆ ಒಂದು ಕುರ್ಚಿಗೆ 10,000 ರೂಪಾಯಿ ಬಾಡಿಗೆ, 2 ರಿಂದ ಒಟ್ಟು 20,000 ರೂಪಾಯಿ. ಸುಮಾರು 15 ದಿನಗಳ ಕಾಲ ಇದು ಬಾಡಿಗೆಗೆ ಇರ್ತದೆ. 3 ವಾರಗಳ ಅಧಿವೇಶನ ನಡೀತಾ ಇರೋದ್ರಿಂದ ಹಾಗಾಗಿ ಮಸಾಜ್ ಚೇರ್ ಒಂದು ಕಡೆ, ಮತ್ತೊಂದು ರಿಕ್ಲೈನರ್ ಚೇರ್ ಒಂದು ಕಡೆ, ಒಟ್ಟು 2 ರೀತಿಯ ಚೇರ್ಗಳು. ಒಂದು ಕಡೆ 10+5 15, 1 1 2, ಒಟ್ಟು 2 ಅಂದ್ರೆ ಆಡಳಿತ ಪಕ್ಷ ಮೊಗಸಾಲೆಗೆ ಒಂದು, ವಿರೋಧ ಪಕ್ಷದ ಮೊಗಸಾಲೆಗೆ ಒಂದು. ಒಟ್ಟಾರೆಯಾಗಿ 17 ಚೇರ್ಗಳನ್ನ ತರಿಸಲಾಗಿದೆ. ತಲಾ 1,200 ರೂಪಾಯಿ ಅಂತೆ ಬಾಡಿಗೆಯನ್ನ ಪ್ರತಿದಿನ ಕಟ್ಟಬೇಕಾಗುತ್ತೆ. 15 ದಿನಗಳ ಕಾಲ ಒಂದು ಚೇರ್ ಅಂದ್ರೆ ಸುಮಾರು 15 ಚೇರ್ಗೆ ಬಾಡಿಗೆ ಕಟ್ಟಬೇಕು. ಅದೇ ರೀತಿಯಲ್ಲಿ ಮಸಾಜ್ಗೆ ಸಂಬಂಧಪಟ್ಟಂತೆ 2 ಚೇರ್ಗೆ ಪ್ರತಿದಿನಕ್ಕೆ 10-20 ಅಂತೆ 15 ದಿನಗಳ ಕಾಲ ಕಟ್ಟಬೇಕಾಗುತ್ತೆ. ಇದು ಇಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆ. ಹಾಗಾಗಿ ಸದ್ಯಕ್ಕೆ ಈ ಬಾಡಿಗೆಗೆ ಪಡೆದಿರುವಂತಹ ವಿಚಾರ ಅಂದ್ರೆ ವಿಧಾನಸಭೆಯ ಸಚಿವಾಲಯದಿಂದ ಇದನ್ನ ಬಾಡಿಗೆಗೆ ಪಡೆಯಲಾಗಿದೆ. ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಇದು ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಆದರೆ ಈಗಾಗಲೇ ತರಿಸಲಾಗಿದೆ. ನಾಳೆಯಿಂದ ಶಾಸಕರಿಗೆ ಕೂಡ ಇದೆಲ್ಲವೂ ಕೂಡ ಲಭ್ಯ ಆಗಲಿದೆ.